ಹಾಂ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು, ಇದೇ ಜೂನ್ 6ನೇ ತಾರೀಕು ಶನಿವಾರ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಿಡದಿ ಬೈರಮಂಗಲ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿದ್ದೀವಿ. ರಾಜ್ಯದ ಜನ ಯಾರ್ಯಾರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪೇಜನ್ನು ಫಾಲೋ ಮಾಡ್ತಾ ಇದ್ದೀರಾ, ನಮ್ಮನ್ನು ಬೆಂಬಲಿಸ್ತಾ ಇದ್ದೀರಾ, ದೇಣಿಗೆ ಕೊಟ್ಟು ಬೆಂಬಲಿಸ್ತಾ ಇದ್ದೀರಾ, ವೋಟ್ ಕೊಟ್ಟು ಬೆಂಬಲಿಸಿದ್ದೀರಾ, ಹಾಗೂ ಪಕ್ಷದ ಸದಸ್ಯತ್ವವನ್ನು ಪಡೆದು ಬೆಂಬಲಿಸಿದ್ದೀರಾ, ಹಾಗೂ ಪಕ್ಷದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಈ ಮೂಲಕ ನಾನು ಕರೆ ಕೊಡ್ತಾ ಇರೋದೇನು ಅಂದರೆ, ತಪ್ಪದೆ ಬಿಡದಿ ಬೈರಮಂಗಲ ಚಲೋ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ನಾನಿವಾಗ ನಿಂತಿರುವಂಥ ಸ್ಥಳ, ಇದೇ ಸ್ಥಳಕ್ಕೆ ಬಂದಿದ್ದೀನಿ. ಯಾಕೆ ಬೈರಮಂಗಲ ಗ್ರಾಮ ಪಂಚಾಯಿತಿ, ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮಗಳಿಗೆ ಬಂದಿದ್ದೀನಿ. ಈಗ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಎಷ್ಟು ಲಕ್ಷಾಂತರ ತೆಂಗಿನ ಮರ ಕಾಣಿಸ್ತಾ ಇದೆಯಾ? ಲಕ್ಷಾಂತರ ತೆಂಗಿನ ಮರ ಇರುವಂಥದ್ದು. ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಇದು ಬರಡು ಭೂಮಿ, ಇಲ್ಲಿ ಯಾವುದೇ ರೀತಿಯ ಬೆಳೆಗಳಿಲ್ಲ ಅಂತ. ಇವತ್ತು ನನಗೆ ನಿಜವಾಗ್ಲೂ ಇದು, ನಾನು ಕಳೆದ 15 ದಿನದಿಂದ 3-4 ಬಾರಿ ಈ ಕಡೆ ಓಡಾಡಿದ್ದೀನಿ. ಆದರೆ ಇಲ್ಲಿ ನಿಂತಿರುವಂಥ ಸ್ಥಳಕ್ಕೆ ಇವತ್ತು ಮೊದಲನೇ ಸಲ ಬಂದಿರುವಂಥದ್ದು. ನಿಜವಾಗ್ಲೂ ಎರಡೂ ಭಾಗಗಳಲ್ಲೂ ರೈತರು, ಈ ಎರಡೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಗ್ರಾಮದ ರೈತರು ನಿಜವಾಗ್ಲೂ ಶ್ರಮಜೀವಿಗಳು ಅನ್ನೋದ್ರಲ್ಲಿ ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇಷ್ಟು ಹಚ್ಚ ಹಸಿರು. ನಮ್ಮ ಗೌರವಾಧ್ಯಕ್ಷ ಹೇಳಿದ್ರು, ಇದು ನಿಜವಾಗ್ಲೂ ಅರೆಮಲೆನಾಡು. ಕೇವಲ 30-40 ಕಿಲೋಮೀಟರು ಏನು ಬೆಂಗಳೂರಿನಿಂದ ದೂರದಲ್ಲಿರುವಂತಹ ಪ್ರದೇಶ ಇದು. ಇಷ್ಟು ಹಸಿರಿನಿಂದ ಕಂಗೊಳಿಸ್ತಾ ಇದೆ. ನಿಜವಾಗ್ಲೂ DK ಶಿವಕುಮಾರ್ ಅವರೇ, ಈ ಮೂಲಕ ನಾನು ನಿಮ್ಗೆ ಹೇಳೋದೇನು ಅಂದರೆ, ಬನ್ನಿ ನೀವು ಒಂದ್ಸಲಿ, ಯಾಕೆಂದರೆ ನೀವು ಇನ್ನು ಬಂದು ಇಲ್ಲಿ ನಾವು ನಿಂತಿರುವಂಥ ಜಾಗಕ್ಕೆ ನೀವು ಹತ್ತೋದು ಬೇಡ, ಹೆಲಿಕಾಪ್ಟ್ರಲ್ಲೋ ಫ್ಲೈಟಲ್ಲೋ ಬಂದು ನೋಡಿದ್ರು ಗೊತ್ತಾಗ್ಬಿಡುತ್ತೆ, ಇದು ಬಂಜರು ಭೂಮಿನಾ ಬರಡು ಭೂಮಿನಾ, ಜನ ಇಲ್ಲಿ ರೈತರು ಇಲ್ಲಿ ಉಳುಮೆ ಮಾಡ್ತಾ ಇಲ್ವಾ, ಬೆಳೆ ಬೆಳೀತಾ ಇಲ್ವಾ, ತೆಂಗಿದೆ, ಅಡಿಕೆ ಇದೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿಗಳು ಬೆಳೀತಾ ಇದ್ದಾರೆ, ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಏನು ಹೇಳಿ, ನೀವು ಕೊಡುವಂಥ 2 ಕೋಟಿ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಎಕರೆಗೆ ಏನೋ 2 ಕೋಟಿ ಕೊಡ್ತಾ ಇದ್ದೀರಲ್ಲ, ಅದ್ರ ಅವಶ್ಯಕತೆ ಅವ್ರಿಗೆ ನಿಜವಾಗ್ಲೂ ಇಲ್ಲ. ಅವರು ಈ ಭೂಮಿಲೇ ಅವರು ಕೋಟಿ ಬೆಳೀತಾ ಇದ್ದಾರೆ. ಆ ಕೋಟಿ ರೂಪಾಯಿಗಳನ್ನು ಬೆಳ್ಕೊಂಡು ಅವ್ರ ಜೀವನ ಸಮೃದ್ಧಿಯಾಗಿದೆ. ನಾವು ಮಾತಾಡಿಸಿರುವಂಥ ಪ್ರತಿಯೊಬ್ಬ ರೈತನು ಸ್ವಾವಲಂಬಿಯಾಗಿ ಅವನ ಬದುಕನ್ನು ಕಟ್ಕೊಂಡಿದ್ದಾನೆ. ಯಾರ ಮೇಲೂ ಅವ್ರು ಅವಲಂಬಿತವಾಗಿಲ್ಲ. ಅವರು ಕೈಗಾರಿಕೆ ಪ್ರದೇಶಕ್ಕೆ ನೇರ ಮಾಡಿದ್ದೀರಾ, ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ. ಪಾಪ ನಗ್ತಾ ಇದ್ರು, ಸರ್ ಅಲ್ಲಿ ಹೋದ್ರೆ 15,000 ಕೊಡ್ತಾರೆ ಸರ್ ತಿಂಗಳಿಗೆ. ನಾನು 4-5 ದಿನದಲ್ಲಿ ಅದನ್ನು ದುಡ್ಡು ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 15,000 ರೂಪಾಯಿನ. ಹೈನುಗಾರಿಕೆ ಇದೆ, ಕುರಿ ಮೇಕೆ ಸಾಕಾಣಿಕೆ ಇದೆ, ರೇಷ್ಮೆ ಸಾಕಾಣಿಕೆ ಇದೆ. ಜನ ನಿಜವಾಗ್ಲೂ ಈ ಭಾಗದ ರೈತರು ಪುಣ್ಯವಂತರು. ಯಾಕೆಂದರೆ ನಾವು ಪ್ರದೇಶ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಷ್ಟು ಹಚ್ಚ ಹಸಿರಿದೆ ಅಂದರೆ ರೈತರು ದುಡಿಮೆ ಮಾಡಿ ಕೆಲಸ ಮಾಡಿರೋದ್ರಿಂದನೇ ಈ ಪ್ರದೇಶ ಇನ್ನೂ ಹೀಗಾಗಿ ಉಳ್ಕೊಂಡಿರೋದು. ಇವಾಗ ಎಷ್ಟೋ ಜಾಗಗಳು ನೋಡಿರ್ತೀವಿ, ಬರಡು ಭೂಮಿ ಅಂದ್ರೇನು, ಅಥವಾ ಬೆಂಗಳೂರಿಗೆ ಹತ್ರದಲ್ಲಿರುವಂಥ ಬೇರೆ ಕಡೆ ಹೋದಾಗ ರೈತರು ಉಳುಮೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಆ ಗ್ರಾಮದಲ್ಲಿ ರೈತರೇ ಇಲ್ಲ, ರೈತರು ಮಕ್ಕಳುಗಳಿಲ್ಲ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ರೈತರಿದ್ದಾರೆ, ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ, ಅವರ ಬದುಕುಗಳನ್ನು ಕಟ್ಕೊಂಡಿದ್ದಾರೆ, ಕೋಟಿ ರೂಪಾಯಿ ದುಡಿತಾ ಇದ್ದಾರೆ. ಶ್ರಮಪಟ್ಟು ಅವರ ಭೂಮಿಯಲ್ಲಿ ವ್ಯವಸಾಯ ಮಾಡಿ, ಹಸು ಸಾಕಾಣಿಕೆ ಮಾಡಿ, ರೇಷ್ಮೆ ಬೆಳೆದು ಕಷ್ಟಪಟ್ಟು ಶ್ರಮದಿಂದ ಅವರು ಇವತ್ತು ಕೋಟ್ಯಾಧೀಶ್ವರಾಗಿದ್ದಾರೆ. ಬೆಳಗ್ಗೆ 4-4:15 ಎದೊಳ್ತಾರಂತೆ. ಇನ್ನೇನ್ರಿ ಬೇಕು? 4 ಗಂಟೆ 4:15 ಎದೊಳರೆ ಪುಣ್ಯವಂತರು. ಅವರು ನಿಜವಾಗ್ಲೂ ಅವ್ರ ಜೀವನ ಸುಖವಾಗಿರುತ್ತೆ. ಈ ರೀತಿಯಾಗಿ ಶ್ರಮಪಟ್ಟು ದುಡಿತಾ ಇರುವಂಥ ರೈತರನ್ನ ಇವತ್ತು ನೀವು ಒಕ್ಲೇಬ್ರಿಸಿ ಯಾವುದೋ ಮನೆ ಸೆಕ್ಯೂರಿಟಿ ಗಾರ್ಡ್ಗೋ, ಯಾವುದೋ ಫ್ಯಾಕ್ಟ್ರಿ ವಾಚ್ಮ್ಯಾನ್ ಕೆಲಸಕ್ಕೋ, ಅಥವಾ ಹೋಟ್ಲಲ್ಲಿ ಪಾತ್ರೆ ಎತ್ತೋ ಕೆಲಸಕ್ಕೋ, ಪಾತ್ರೆ ತೊಳೆಯೋ ಕೆಲಸಕ್ಕೋ ಹಾಕಬೇಕು ಅಂತ ಇದ್ದೀರಾ DK ಶಿವಕುಮಾರ್ ಅವರೇ. ದಯಮಾಡಿ ಬನ್ನಿ, ಈ ಜಾಗವನ್ನು ನೋಡಿ, ದಯಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ರೈತರ ಭೂಮಿಯನ್ನು ಕಸ್ಕೋಬೇಡಿ, ರೈತರ ಜಮೀನನ್ನು ತಿಂದಾಕಬೇಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಬಂಧುಗಳೇ, ಇದನ್ನೆಲ್ಲ ನೀವು ನೋಡಿದ್ದೀರಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 6ನೇ ತಾರೀಕು ಪ್ರತಿಯೊಬ್ಬರೂ ಯಾರ್ಯಾರು ನನ್ನ ಪೇಜ್ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪೇಜನ್ನು ಫಾಲೋ ಮಾಡ್ತಾ ಇದ್ದೀರಾ, ನಮ್ಮನ್ನು ಬೆಂಬಲಿಸ್ತಾ ಇದ್ದೀರಾ, ದಯಮಾಡಿ ನೀವೆಲ್ಲರೂ ಒಗ್ಗಟ್ಟಿಂದ ಈ ದೊಡ್ಡ ಮಟ್ಟದ ಏನು ಬೃಹತ್ ರ್ಯಾಲಿನೇ ಅವತ್ತಾಗುವಂಥದ್ದು KRS ಪಕ್ಷದ ಒಂದು ಇತಿಹಾಸವನ್ನು ಈ ಭಾಗದಲ್ಲಿ ಬಿಡದಿ ಬೈರಮಂಗಲ ಭಾಗದಲ್ಲಿ ಮಾಡ್ತಾ ಇದೆ. ಇತಿಹಾಸ ನಿರ್ಮಿಸೋಣ. ಬನ್ನಿ, ತಮ್ಮ 2 ವೀಲರ್ಗಳನ್ನು ತಗೊಂಡು ಬೆಂಗಳೂರಿನಲ್ಲಿ ಆಸ್ಪಾಸ್ ಇರೋ ಶನಿವಾರ ಅವತ್ತು ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದೀರಾ ಬೆಂಗಳೂರು ನಗರದಲ್ಲಿ, ನೀವೆಲ್ಲರೂ ಕೈ ಜೋಡಿಸ್ಬೇಕು. ಯಾಕೆಂದರೆ ಈ ರೀತಿಯಾದಂಥ ಜಮೀನುಗಳನ್ನು ಕಳ್ಕೊಂಡ್ರೆ ರೈತ ಏನು ಮಾಡಬೇಕು? ಅವರ ಬದುಕು ಹೆಂಗೆ ಆಗಬೇಕು? ನಾವು ಬೆಂಗಳೂರು ನಗರದಲ್ಲಿರೋರು ತರಕಾರಿ, ಸೊಪ್ಪು, ಊಟ ತಿಂತಾ ಇದ್ದೀವಲ್ಲ, ಈ ಭಾಗಗಳಿಂದಲೇ ಬರುವಂಥದ್ದು ಎಲ್ಲ ಪದಾರ್ಥಗಳು ಬರುತ್ತೆ, ಹತ್ತಿರದಲ್ಲಿರೋದ್ರಿಂದ ಬರುತ್ತೆ. ಮತ್ತು ನಿಜವಾಗ್ಲೂ ಕೇವಲ ಬಿಡದಿ ಬೈರಮಂಗಲ ಇವತ್ತು ನಾಳೆ ನಮ್ಮ ಹಳ್ಳಿಗಳಲ್ಲಿರುವಂತಹ ಜಮೀನುಗಳನ್ನು ಒಡ್ಕೊಳ್ಳೋದಕ್ಕೆ ಸರ್ಕಾರಗಳು ಸದಾ ಸಿದ್ಧವಾಗಿರುತ್ತೆ. ಹಾಗಾಗಿ ನಾವು ಸರ್ಕಾರಗಳಿಗೆ ಪಾಠ ಕಲಿಸ್ಬೇಕು. ಬನ್ನಿ, ಈ ಬೈಕ್ ರ್ಯಾಲಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ.